ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದಲ್ಲಿ 49ನೆಯ ಪದ್ಯ ಈ ರೀತಿಯಲ್ಲಿದೆ. ಅರಿಯದೆಗೈದೆಂ ಕ್ಷಮೆಯೆಂದೆರಗೆನೆ ನೃಪನೆಂದನಾವ ಜಾತಿಯದಾರೆಂದರಿಯದೆ ಮಿಂದುಂ ಮುಳುಕಿಯು ಮರಿಯದ ಮಣಕಿನ ಬಣಂಬೆಗ ನೆರಗುವೆನೆ. ವಿಂಗಡಿಸಿ ಓದೋಣ. ಅರಿಯದೆ ಗೈದೆಂ ಕ್ಷಮೆ ಎಂದು ಎರಗು ಎನೆ ನೃಪಂ ಎಂದಂ ಆವ ಜಾತಿ ಅದು ಆರ್ ಎಂದು ಅರಿಯದೆ ಮಿಂದುಂ ಮುಳುಕಿಯುಂ ಅರಿಯದ ಮಣಕಿನ ಬಣಂಬೆಗೆ ಆನ್ ಎರಗುವೆನೆ. ಕಲ್ಯಾಣ ಮಿತ್ರ ಎಂಬ ಪರದ ಇಲ್ಲಿ ಯಶೋಮತಿಗೆ ಬೋಧನೆ ಮಾಡ್ತಾ ಇದ್ದಾನೆ. ಹಿಂದೆ ಇವನು ಯಾರು, ಈ ಮುನಿ ಯಾರು ಎಂಬಂತಹದ್ದನ್ನೆಲ್ಲ ವಿವರಿಸಿ ಈತನ ಮೇಲೆ ಕೈ ಮಾಡಲು ಹೊರಟಂತಹದ್ದು ನನ್ನ ತಪ್ಪು ಎಂಬ ಭಾವನೆಯಿಂದ ಈತನಿಗೆ ನಮಸ್ಕರಿಸು, ಕ್ಷಮಿಸಬೇಕು ಎಂಬುದಾಗಿ ಕೇಳಿಕೋ ಎಂಬ ಒಂದು ಮಾರ್ಗದರ್ಶನವನ್ನು ಮಾಡ್ತಾನೆ. ಆತನ ಕಲ್ಯಾಣ ಮಿತ್ರನ ಮಾತು, ಇದುವರೆಗೆ ಇದ್ದದ್ದೆಲ್ಲ ಕಲ್ಯಾಣ ಮಿತ್ರನ ಮಾತುಗಳು. ಕಲ್ಯಾಣ ಮಿತ್ರನೆಂಬ ಪರದಂ ಎಂಬುದಾಗಿ ಹಿಂದೆ ಒಂದು ಪದ್ಯದಲ್ಲಿ ಬಂದಿದೆ. ಅಲ್ಲಿಂದ ಮುಂದಿನ ಪದ್ಯದ ಕೊನೆಗಿದೆ ಅದು. ಅಲ್ಲಿಂದ ಮುಂದಿನ ಎಲ್ಲ ಮಾತುಗಳು ಆ ಪರದನ ಮಾತುಗಳು. ಇಲ್ಲಿ ಏನೆ ಎಂಬುದಿದೆಯಲ್ಲ, ಈ 2ನೇ ಸಾಲಿನಲ್ಲಿ ಏನೆ ಎಂಬುದಿದೆ, ಅಲ್ಲಿಯವರೆಗಿನದು ಮಾತು ಕಲ್ಯಾಣ ಮಿತ್ರನದು. ಅರಿಯದೆ ಗೈದೆಂ, ರಾಜನಲ್ಲಿ ಹೇಳ್ತಾನೆ, ಅರಿಯದೆ ಗೈದೆಂ, ನಾನು ತಿಳಿಯದೆ ಮಾಡಿದೆನು, ಈ ಕೃತ್ಯವನ್ನು ಮಾಡಿದೆನು ಎಂಬ ಅರ್ಥ. ಅಂದ್ರೆ ನಿಮ್ಮ ಮೇಲೆ ಕೈ ಮಾಡಲು ಹೊರಟುದು ನಾನು ತಿಳಿಯದೆ ಮಾಡಿದ ಕೆಲಸ ಎಂಬುದಾಗಿ ಹೇಳಿ, ಕ್ಷಮೆ ಎಂದು ಎರಗು, ಕ್ಷಮೆ ಬೇಕು ನನಗೆ ಅಂತ. ಅಲ್ಲಿ ಕ್ಷಮೆ ಬೇಕು, ಕ್ಷಮೆ ಕೊಡಬೇಕು ಎಂಬುದು ಪೂರ್ತಿಯಾಗಿಲ್ಲ, ಕ್ಷಮೆ ಅಷ್ಟೇ ಇದೆ. ಕ್ಷಮೆ ಎಂದು ಎರಗು, ಕ್ಷಮೆ ಕೊಡಬೇಕು ಎಂದು ಹೇಳಿ, ಎನ್ ಧಾತು, ಎಂದು ಎರಗು. ಇಲ್ಲಿ ನೀನು ಆತನನ್ನು ಕುರಿತು ಕ್ಷಮೆ ಕೋರಬೇಕು, ತಿಳಿಯದೆ ಮಾಡಿದೆ, ತಪ್ಪಾಯಿತು ಎಂಬುದಾಗಿ ಹೇಳಿಕೊಡ್ಬೇಕು ಎಂಬುದಾಗಿ ಹೇಳ್ತಾನೆ ಕಲ್ಯಾಣ ಮಿತ್ರ. ಅರಿಯದೆ ಗೈದೆಂ ಕ್ಷಮೆ ಎಂದು ಎರಗು ಎನೆ. ಈ ಎನೆ ಎಂಬಲ್ಲಿಯವರೆಗಿನ ಎನೆ ಎಂಬುದು ಕಲ್ಯಾಣ ಮಿತ್ರನಿಗೆ ಅನ್ವಯಿಸುವಂತಹದ್ದು. ಪರದಂ ಹೀಗೆ ಎನೆ, ಹೀಗೆ ಹೇಳಲು ಎಂಬರ್ಥ. ಅಂದ್ರೆ ಇಷ್ಟು ಮಾತುಗಳು ಆತನವು. ಎರಗು ಎನೆ ನೃಪಂ ಎಂದಂ, ನೃಪ ಹೀಗೆ ಹೇಳಿದ, ನೃಪ ರಾಜ ಯಶೋಮತಿ ಎಂದನ್ ಹೀಗೆ ಹೇಳ್ತಾನೆ. ಮುಂದಿನ ಮಾತು ರಾಜನದು. ಆವ ಜಾತಿ, ಆವ ಜಾತಿ, ಯಾವ ಜಾತಿಯವನು ಇವನು, ಯಾವ ಜಾತಿಯಲ್ಲಿ ಜನಿಸಿದವನು, ಅದು ಆರು ಎಂದು ಅರಿಯದೆ, ಅದು ಆರು, ಅವನು ಯಾರು ಎಂದು ಅರಿಯದೆ, ಆರ್ ಎಂದು ಅರಿಯದೆ, ಯಾರು ಎಂಬುದನ್ನು ತಿಳಿಯದೆ ಎಂಬ ಅರ್ಥ. ಅದು ಆರ್. ಇಲ್ಲಿ ಅವನು, ಅದು, ಅವಳು ಇತ್ಯಾದಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಯಾವ ರೂಪ ಇದ್ರೂ ಈ ಯಾರು ಎಂಬುದರ ಮುಂದೆ ಅದು ಎಂಬಂಥದ್ದು ಸೇರಿಕೊಳ್ತದೆ. ಅದು ರೂಢಿಯಲ್ಲಿ ಇರುವಂತಹದ್ದು. ಅದಾರು, ಅದಾರು ಬರುತ್ತಿರುವುದು ಅಂದ್ರೆ ಅಲ್ಲಿ ಅದು ನಪುಂಸಕಲಿಂಗ ರೂಪದ ವ್ಯಕ್ತಿ ಬರ್ತಾ ಇರುವಂತಹದ್ದು ಎಂಬ ಅರ್ಥ ಅಲ್ಲ. ಅದಾರ್ ಅಂದ್ರೆ ಬರುತ್ತಿರುವವರು ಯಾರು ಎಂಬ ಅರ್ಥ. ಅಲ್ಲಿ ಲಿಂಗ ವಿವೇಚನೆ ಎಂಬಂತಹದ್ದಿಲ್ಲ. ಅದಾರ್, ಆವ ಜಾತಿ ಅದಾರ್ ಎಂದರಿಯದೆ, ಅವನು ಯಾರು ಎಂಬಂತಹದ್ದನ್ನು ತಿಳಿಯದೆ, ನಾನು ರಾಜ, ಇಲ್ಲಿ ತಾನು ರಾಜನೆಂಬಂತಹ ಪ್ರಜ್ಞೆ ಅವನಲ್ಲಿದೆ, ನಾನು ಯಾವ ಜಾತಿಯವನಿಗೆ ಎರಗಬಹುದು ಎಂಬಂತಹ ವಿವೇಚನೆ ಆತನಲ್ಲಿದೆ, ತಾನು ಯಾರೆಂಬುದನ್ನು ತಿಳಿಯದೆ ಎರಗಬಾರದು ಎಂಬಂತಹ ಪ್ರಜ್ಞೆ ಆತನಲ್ಲಿದೆ. ಅದಾರ್ ಎಂದು ಅರಿಯದೆ, ತಿಳಿಯದೆ. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಇವನು ಎಂಥವನು, ಅವನ ಸ್ಥಿತಿ ಹೇಗಿದೆ,
ಮಿಂದುಂ ಉಳುಕಿಯುಂ ಅರಿಯದ ಮಣಕಿನ ಬಣಂಬೆ. ಇವನು ಅಂಥವನು ಇಂಥವನು ಮೂರು ಲೋಕ ದರ್ಪಣಾಯತೆ, ಮೂರು ಲೋಕದಲ್ಲಿ ಏನ್ ನಡೀತದೆ ಎಂಬಂತಹದ್ದನ್ನು ಕೈಯಲ್ಲಿರುವ ಕನ್ನಡಿಯ ಹಾಗೆ ದರ್ಪಣದ ಹಾಗೆ ತಿಳಿಯಬಲ್ಲವನು ಜ್ಞಾನಿ ಎಂಬುದಾಗೆಲ್ಲ ಹೇಳ್ತೀಯಲ್ಲ. ಇವನು ಮಿಂದುಂ ಮುಳುಕಿಯುಂ ಅರಿಯದ ಮಣಕಿನ ಬಣಂಬೆ. ಮಿಂದುಂ ಸ್ನಾನ ಮಾಡಿಯೂ, ಮುಳುಕಿಯುಂ ಮುಳುಗಿಯು, ನೀರಿನಲ್ಲಿ ಮುಳುಗಿಯು, ಮುಳುಂಗು ಅಲ್ಲಿ ಅನುಸ್ವಾರ ಹೊರಟು ಹೋಗಿದೆ, ಮುಳುಕು ಆ ರೀತಿ ಬಂದಿದೆ. ಮಿಂದುಂ ಮುಳುಕಿಯುಂ ಅರಿಯದ. ಮಿಂದು ಗೊತ್ತಿಲ್ಲ ಇವನಿಗೆ, ಮಿಂದು ತಿಳಿಯದು. ಆಮೇಲೆ ನೀರಿನಲ್ಲಿ ಮುಳುಗಿ ಇವನು ತಿಳಿಯನು. ಜೈನ ಮುನಿಗಳು ಸ್ನಾನಾದಿಗಳನ್ನು ಅವರಾಗಿ ಮಾಡುವಂತಹ ಪದ್ಧತಿ ಇಲ್ಲ. ಆದ್ರಿಂದ ಈ ಜೈನ ಮುನಿಗಳಿಗೆ ಮಲಧಾರಿಗಳು ಎಂಬುದಾಗಿ ಹೇಳುವಂತಹದ್ದುಂಟು. ಮಲಧಾರಿ ಮುನಿಗಳು ಅಂದ್ರೆ ಕೆಸರು ಏನಿದ್ರು ಅದನ್ನು ಮೈಯ ಮೇಲೆ ಧರಿಸಿಕೊಂಡಿರುವವರು ಎಂಬ ಅರ್ಥ. ಸ್ನಾನಾದಿಗಳನ್ನು ಮಾಡಿದಾಗ ಮೈಯ ಮೇಲಿರುವ ಇರಬಹುದಾದ ಸಣ್ಣ ಸಣ್ಣ ಕ್ರಿಮಿ ಕೀಟಾದಿಗಳಿಗೆ ಹಿಂಸೆ ಉಂಟಾಗಬಹುದು ಎಂಬ ಕಾರಣದಿಂದ ಅವರು ಸ್ನಾನಾದಿಗಳನ್ನು ಮಾಡುವ ಪದ್ಧತಿ ಇಲ್ಲ. ಹಾಗೆ ಮಿಂದು ಸ್ನಾನ ಮಾಡಿ ತಿಳಿಯದ ಈತನು, ಮುಳುಗಿಯೂ ಅಭ್ಯಾಸವಿಲ್ಲದ ಈತನು ಎಂಥವನು? ಮಣಕಿನ ಬಣಂಬೆ. ಮಣಕು ಅಂದ್ರೆ ದುರ್ವಾಸನೆ ಎಂಬ ಅರ್ಥ. ಆಮೇಲೆ ಬೆವರಿನ ವಾಸನೆ. ಮೆಯ್ಯನಾಥಂ ಅಂತ ಹಿಂದೊಂದು ಕಡೆ ಬಂದಿದೆ, ಅದು ಅಷ್ಟಾವಂಕನನ್ನು ಹೇಳುವಂತಹ ಸಂದರ್ಭದಲ್ಲಿ ಮೆಯ್ಯನಾಥಂ ಅಂತ. ಹಾಗೆ ಮೆಯ್ಯನಾಥಂ ಅಂತಹ ಮಣಕು, ಅಂತಹ ದುರ್ವಾಸನೆ. ಈ ದುರ್ವಾಸನೆಯ ಬಣಂಬೆ. ಬಣಂಬೆ ಅಂತ ಹೇಳಿದ್ರೆ ರಾಶಿ, ಹುಲ್ಲಿನ ರಾಶಿಗೆ ಬಣಂಬೆ ಎಂಬುದಾಗಿ ಹೆಸರು. ಈಗ ಭತ್ತ ಇತ್ಯಾದಿಗಳನ್ನು ಕೊಯ್ಲು ಮಾಡಿ ಬಡಿದು ಕಾಳನ್ನು ಪ್ರತ್ಯೇಕಿಸಿ ಆದ್ಮೇಲೆ ಉಳಿಯುವ ಹುಲ್ಲು ಇದೆಯಲ್ಲ, ಬೈ ಹುಲ್ಲು ಎಂಬುದಾಗಿ ಹೇಳ್ತಾರೆ. ಅದನ್ನು ನಿರ್ದಿಷ್ಟವಾದಂತಹ ಕ್ರಮದಲ್ಲಿ ರಾಶಿ ಹಾಕ್ತಾರೆ. ಅದಕ್ಕೆ ಬಣಂಬೆ ಎಂಬುದಾಗಿ ಹೆಸರು. ಬಣಂಬೆ, ಬಣಬೆ, ಬಣವೆ, ಬಣಿವೆ, ಬಳಂಬೆ ಎಂಬ ರೂಪಗಳೆಲ್ಲ ಇವೆ ಕನ್ನಡದಲ್ಲಿ. ಬೇರೆ ಬೇರೆ ಪ್ರದೇಶದಲ್ಲಿ ಮತ್ತು ಬೇರೆ ಬೇರೆ ಕೃತಿಗಳಲ್ಲಿ, ಬೇರೆ ಬೇರೆ ಕಾಲದ ಕೃತಿಗಳಲ್ಲಿ ಈ ರೂಪಗಳೆಲ್ಲ ಬಂದಿವೆ. ಬಣಂಬೆ, ಹಾಗೆ ಬಳಂಬೆ ಅಂತ ಕೂಡ ಉಂಟು. ಬಣವೆ, ಬಣವೆ, ಬಣಿವೆ ಈ ರೂಪಗಳೆಲ್ಲ ಇವೆ. ಬಣಬೆ ಎಂಬುದಾಗಿ ಹೇಳ್ತಾರೆ ಹೊಸಗನ್ನಡದಲ್ಲಿ. ಸಾಮಾನ್ಯವಾಗಿ ಬಣಬೆ, ಬಣವೆ ಎಂಬುದು ಇದೆ. ಬಣಂಬೆ ಈ ಹಳಗನ್ನಡದಲ್ಲಿ ಅನುಸ್ವಾರ ಸಹಿತವಾದಂತಹದ್ದು, ನಡುಗನ್ನಡದಲ್ಲಿಯೇ ಅನುಸ್ವಾರ ರಹಿತವಾಗಿದೆ. ಅಂತ ಪದಗಳು ಅನುಸ್ವಾರ ರಹಿತವಾಗಿ ಪ್ರಯೋಗಿಸಲ್ಪಟ್ಟಿವೆ ಎಂಬುದು ನಮಗೆ ಗೊತ್ತಿದೆ. ಮಣಕಿನ ಬಣಂಬೆ. ಬಣಂಬೆ ಅಂದ್ರೆ ರಾಶಿ, ಒಟ್ಟಿಲು ಎಂಬ ಅರ್ಥ. ಬಣವೆ, ಬಣಬೆ, ಬಣಂಬೆಗೆ ಆನ್ ಎರಗುವೆನೆ. ಅಂಥವನಿಗೆ, ಅಂಥ ಹೀನ ಎಂಬ ಅರ್ಥದಲ್ಲಿ ಹೇಳಿದಂತಹದ್ದು. ಆನ್ ಎರಗುವೆನೆ. ಎರಗುವೆನೆ ಅಂದ್ರೆ ಎರಗುವುದಿಲ್ಲ ಎಂಬ ಅರ್ಥ. ನಾನು ಇಂಥವನಿಗೆ ನಮಸ್ಕರಿಸುವೆನೆ ಎಂಬಂತಹ ಪ್ರಶ್ನಾರ್ಥಕ ವಾಕ್ಯ ಅದು. ಆ ಪ್ರಶ್ನಾರ್ಥಕ ವಾಕ್ಯಕ್ಕೆ ಇಲ್ಲ ಎಂಬ ನಿಷೇಧಾತ್ಮಕವಾದಂತಹ ಉತ್ತರ. ಎರಗುವುದಿಲ್ಲ ಎಂಬ ಅರ್ಥ. ಇಂಥ ಮಣಕಿನ ಬಣಂಬೆಗೆ, ಇಂಥ ವಾಸನೆಯ ರಾಶಿಗೆ ನಾನು ಎರಗುವುದಿಲ್ಲ ಅಂತ. ಇಲ್ಲಿ ತೆಕ್ಕುಂಜ ಗೋಪಾಲಕೃಷ್ಣ ಭಟ್ರು ಇದನ್ನು ಅನುವಾದ ಮಾಡುವಾಗ ಇಂತಹ ದುರ್ವಾಸನೆಯ ಮುದ್ದೆಗೆ ನಾನು ಮಣಿಯುವೆನೆ ಎಂಬಂತಹ ಅರ್ಥದಲ್ಲಿ ಕೇಳಿದ್ದಾರೆ. ಮುದ್ದೆ ಎಂಬಂತಹದ್ದು. ಮುದ್ದೆ ಎಂಬಂತಹದ್ದು ಕೂಡ ಹಸಿಯ ಪದಾರ್ಥ ಒಟ್ಟಾಗಿದ್ರೆ ಅದು ಮುದ್ದೆ ಆಗ್ತದೆ. ಹುಲ್ಲಿನಂತಹದ್ದು ಒಟ್ಟಾಗಿದ್ರೆ ಅದು ರಾಶಿ, ಬಣಬೆ ಆಗ್ತದೆ. ಹಾಗೆ ಈ ಬಣಬೆ ಅಂದ್ರೆ ರಾಶಿ ಎಂಬ ಅರ್ಥ ಇರುವಂತಹದ್ದು. ರಾಸು ಅಲ್ಲ. ಇಲ್ಲಿ ರಾಶಿಗೆ ಅಂತ ಹೇಳುವುದಕ್ಕೆ ಹಸು ಅಥವಾ ಎತ್ತು ಎಂಬುದಾಗಿ ಪದ್ಮಪ್ರಸಾದ್ ಅವರು ಅರ್ಥ ಕೊಟ್ಟಿದ್ದಾರೆ. ರಾಸು ಅಂದ್ರೆ ಹಸು ಅಥವಾ ಎತ್ತು ಆಗ್ತದೆ. ಬಣಬೆ ಎಂಬುದಕ್ಕೆ ಹಸು, ಎತ್ತು ಎಂಬಂತಹ ಅರ್ಥ ಕಂಡು ಬರೋದಿಲ್ಲ. ಬಣಂಬೆ, ಬಣಂಬೆ ಅಂದ್ರೆ ರಾಶಿ, ರಾಸು ಅಲ್ಲ. ರಾಶಿಗೆ, ರಾಸು ಎಂಬುದಕ್ಕೆ ಪ್ರತ್ಯಯ, ಚತುರ್ಥಿ ವಿಭಕ್ತಿ ಪ್ರತ್ಯಯ ಬರುವಾಗ ರಾಶಿಗೆ ಅಂತ ಆಗ್ತದೆ. ಅದು ರಾಶಿಗೆ, ರಾಶಿಗೆ, ರಾಸು ಹೀಗೆ, ರಾಶಿಗೆ. ರಾಸು ಅಂದ್ರೆ ಎತ್ತು ಅಥವಾ ಹಸು ಎಂಬ ಅರ್ಥ. ಅವರು ಇಂತಹ ರಾಶಿಗೆ ಎಂಬುದನ್ನು ಇಟ್ಟುಕೊಂಡು
ಹಸು ಅಥವಾ ಎತ್ತು ಅದು ಸ್ನಾನ ಮಾಡುವುದಿಲ್ಲ, ಅದಾಗಿ ಸ್ನಾನ ಮಾಡುವುದಿಲ್ಲವಲ್ಲ. ಆ ಕಾರಣದಿಂದ ಇಂಥ ಎತ್ತಿನಂಥ ಜಾನುವಾರುಗಳಂಥ ಇಂಥ ಮನುಷ್ಯನಿಗೆ ನಾನು ಎರಗುವುದೇ ಎಂಬ ಆ ಅರ್ಥವನ್ನು ಅವರು ಕೊಟ್ಟಿದ್ದಾರೆ. ಅಲ್ಲಿ ಬಣಂಬೆ ಎಂಬುದಕ್ಕೆ ರಾಸು, ಹಸು, ಎತ್ತು ಎಂಬ ಅರ್ಥ ಇರುವಂತಹದ್ದು ನಮಗೆ ಕಂಡು ಬರುವುದಿಲ್ಲ. ಆದ್ದರಿಂದ ಆ ಅರ್ಥ ಅಷ್ಟು ರಾಸಿನಂತಹ ವ್ಯಕ್ತಿಗೆ ಎಂಬುದಾಗಿ ಅವರು ಹೇಳಿದಂತಹದ್ದು ಅಷ್ಟು ಸಮಂಜಸ ಆಗುವುದಿಲ್ಲ ಎಂಬಂತಹದ್ದನ್ನು ನಾವು ತಿಳಿಬೇಕಾಗ್ತದೆ. ಬಣಬೆ ಅಂದ್ರೆ ಒಟ್ಟಿಲು, ರಾಶಿ, ರಾಶಿ, ರಾಶಿ ಎಂಬ ಆ ಅರ್ಥ. ಮಣಕಿನ ಬಣಂಬೆ, ಮಣಕಿನ ಒಟ್ಟಿಲು, ದುರ್ವಾಸನೆಯ ಒಟ್ಟಿಲು ಎಂಬ ಆ ಅರ್ಥ. ಹಸು, ರಾಸು ಎಂಬಂತಹದ್ದು ಅಲ್ಲಿ ಬರುವುದಿಲ್ಲ ಎಂಬುದನ್ನು ತಿಳಿಯಬಹುದು. ಇಂತಹ ಮಣಕಿನ ಬಣಂಬೆಗೆ ಆನ್ ಎರಗುವೆನೆ, ಎರಗುವುದಿಲ್ಲ ಎಂಬಂಥ ನಿಷೇಧಾತ್ಮಕವಾದಂಥ ಉತ್ತರವನ್ನು ಆತ ಹೇಳ್ತಾನೆ, ರಾಜ ಹೇಳ್ತಾನೆ. ಮುಂದೆಯೂ ಆತ ಮುಂದುವರಿಸಿಕೊಂಡು ಹೋಗ್ತಾನೆ. ಮುಂದಿನ ಪದ್ಯದಲ್ಲಿ ಆ ವಿವರಗಳು ಬರ್ತವೆ, ಅವರೊಳಗಿನ ಸಂಭಾಷಣೆ ಮುಂದುವರಿಯುತ್ತದೆ. ಕಲ್ಯಾಣ ಮಿತ್ರ ಮತ್ತು ಯಶೋಮತಿ ಇವರ ಸಂಭಾಷಣೆ ಮುಂದಿನ 50ನೇ ಪದ್ಯದಲ್ಲಿಯೂ ಮುಂದುವರಿಯುತ್ತದೆ. ನಮಸ್ಕಾರ.